ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಿಸಿ ಬಿಸಿ ಕಜ್ಜಾಯ. ಬಿಸಿ ಬಿಸಿ ಕಜ್ಜಾಯನ ನಾನಿವತ್ತು ನಮ್ಮ ಅಜ್ಜಿ ಕೈಲಿ ನಮ್ಮ ಚಾನಲಲ್ಲಿ ಮಾಡಿಸ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಕಜ್ಜಾಯನ ಹೇಗೆ ಮಾಡೋದು ಅಂತ ನಮ್ಮ ಅಜ್ಜಿ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಚಾನಲಲ್ಲಿ ಬಿಸಿ ಬಿಸಿ ಕಜ್ಜಾಯ ಮಾಡೋದಕ್ಕೆ ರೆಡಿ ಇದ್ದೀವಿ. ನೀವು ನೋಡಿಕೊಂಡು ಮಾಡೋದಕ್ಕೆ ರೆಡಿ ಇದ್ದೀರಾ? ಬನ್ನಿ, ಬಿಸಿ ಬಿಸಿ ಕಜ್ಜಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ. ಇಂದಿನ ದಿನ ನೈಟು ಒಂದು ಬೌಲಿಗೆ 4 ಗ್ಲಾಸ್ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ 4 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ಬೇಕು. ಸೊ ನಾನಿಲ್ಲಿ ಯೂಸ್ ಮಾಡಿರೋ ಅಕ್ಕಿ ಬಂದು 40 ರೂಪಾಯಿ ಅಕ್ಕಿ. 40 ರೂಪಾಯಿ ಅಕ್ಕಿ ಹಾಕಿದ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಬುಲೆಟ್ ರೈಸು ಆ ರೈಸಲ್ಲೆಲ್ಲ ಕಜ್ಜಾಯ ಅಷ್ಟು ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ 40 ರೂಪಾಯಿ ರೈಸ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಈಗ ವಾಶ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಸಲ ವಾಶ್ ಮಾಡ್ಕೊಳ್ಳಿ ಅಕ್ಕಿನ. 40 ರೂಪಾಯಿ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ವಾಶ್ ಎಲ್ಲ ಆಗಿ ಅದೇ ಬೌಲಿಗೆ ನೀರು ಹಾಕಿ ಓವರ್ ನೈಟು ಇದನ್ನ ನೆನೆಸಿಡ್ತಿದ್ದೀನಿ. ಅದ್ರ ಮಾರ್ನಿಂಗ್ ಬೆಳಗ್ಗೆ ಒಂದು ಪ್ಲೇನ್ ಬಟ್ಟೆ ಮೇಲೆ ಆ ಅಕ್ಕಿನ ಹರಡಿ ಆರಿಸಿದ್ದೀನಿ. ಫ್ಯಾನ್ ಗಾಳಿಯಲ್ಲೇ ಆರಿಸಿರೋದಿದು. ಸೊ ಇದನ್ನ ಮಾಡುವಾಗ ಯಾರೂ ಕೂಡ ಓಡಾಡೋ ಜಾಗದಲ್ಲಿ ಅಂತೂ ಹಾಕಬೇಡಿ. ಒಂದು ಸೈಡ್ ಯಾರು ಓಡಾಡದೇ ಇರೋ ಜಾಗದಲ್ಲಿ ಹಾಕಬೇಕು. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಅಕ್ಕಿನ ಪುಡಿ ಮಾಡ್ಕೊಂಡಿದ್ದೀವಿ ಸರಿಯಾಗಿ. ಸೊ ಇದ್ರ ಜೊತೆಗೆ ನಾವೆಷ್ಟೇ ಪುಡಿ ಮಾಡಿಕೊಂಡ್ರು ಇದನ್ನ ಒಂದ್ರಾಡ್ಕೋಬೇಕು. ಒಂದ್ರಿಗೆ ಹಾಕೊಳ್ಳೋಣ. ನೋಡ್ಕೋಬಹುದು, ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಒಂದ್ರಾಡ್ಕೋಬೇಕು. ಚೆನ್ನಾಗಿ ಒಂದಾಡ್ಲಿಲ್ಲ ಅಂದ್ರೆ ಅದು ಕಜ್ಜಾಯ ತರಿ ತರಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಒಂದ್ರಾಡ್ತಾರೆ. ಕಜ್ಜಾಯ ಹೊಡಿಬಾರ್ದು, ಎಣ್ಣೆಗೆ ಹಾಕಿದಾಗ ಮುರಿದೋಗ್ಬಾರ್ದು, ಗರಿ ಗರಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದ್ರಾಡೋದು. ನೋಡ್ತಾ ಇರ್ಬೋದು. ಇಲ್ಲಿ ಒಂದ್ರಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಗಾಳಿ ಅವಕ್ಕೆ ಬಿಡಬಾರ್ದು ಇದನ್ನ. ಸೊ ಈ ತರ ಗೋಪುರ ಮಾಡ್ಕೊಬೇಕು. ಇವಾಗ ಇಲ್ಲಿ 3 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಅದಾದ ನಂತರ 3 ಅಚ್ಚು ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡಿಕೊಂಡು ಇದನ್ನ ಪಾಕಕ್ಕೆ ರೆಡಿ ಮಾಡೋದಕ್ಕೋಸ್ಕರ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಪಾಕಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ನೋಡಿ, ಇವಾಗ ಪಾಕ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಪಾಕ ಕುದೀತಾ ಇದೆ. ಬೆಲ್ಲದ ಪಾಕ ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ಬೆಲ್ಲ ತುಂಬಾ ದೇಹಕ್ಕೆ ಒಳ್ಳೇದು. ಬೆಲ್ಲ ಯಾವಾಗ್ಲೂ ತಿಂತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಐರನ್ ಕಂಟೆಂಟ್ ಬಾಡಿಗೆ ಸಿಗುತ್ತೆ. ಸೊ ಇವಾಗ ಪಾಕ ಆಗಕ್ಕಿಂತ ಮುಂಚೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ. ಇವಾಗ ನೋಡೋಣ ಬನ್ನಿ, ಇದು ಪಾಕ ರೆಡಿ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ, ಒಂದು ಬೌಲಿಗೆ ನೀರನ್ನ ತಗೊಂಡು ಆ ಪಾಕವನ್ನ ಸ್ವಲ್ಪ ಹಾಕೊಂಡ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅದು ಅಂಟಬಾರ್ದು, ನೀರಿನಲ್ಲಿ ಅಂಟಬಾರ್ದು, ಹಾಗೆ ಕರಗಬಾರ್ದು. ಗೋಲಿ ಆಕಾರದಲ್ಲಿ ಬರಬೇಕು. ಈ ತರ ನೋಡಿ, ಮುಟ್ಟಿದ್ರೆ ಸಾಫ್ಟ್ ಆಗಿರ್ಬೇಕು. ಹೋಗ್ತಾ ಹೋಗ್ತಾ ಅದು ಗಟ್ಟಿ ಆಗ್ಬೇಕು ಮುಟ್ಟಿದ್ರೆ. ಈ ಅದಕ್ಕೆ ಬರೋವರೆಗೂ ಪಾಕನ ರೆಡಿ ಮಾಡ್ಕೋಬೇಕು. ತುಂಬಾ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಪಾಕನ. ಇವಾಗ ಪಾಕ ರೆಡಿ ಇದೆ. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀವಿ. ನಾವೇನು ಒಂದ್ರಾಡಿ ಇಟ್ಕೊಂಡಿದೀವೋ ಆ ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದ್ದೀವಿ. ಚೆನ್ನಾಗಿ ಹೊಂದಿಸ್ಬೇಕು. ಇದನ್ನ ಗಂಟ ಆಗದೆ ಇರೋ ರೀತಿಲಿ ಹೇಗೆ ನಾವು ರಾಗಿ ಮುದ್ದೆನ ಮಾಡ್ತೀವೋ ಹಾಗೆ ಇದನ್ನು ಕೂಡ ಚೆನ್ನಾಗಿ ಹೊಂದಿಸ್ಬೇಕು. ಅಕ್ಕಿ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ. ತುಂಬಾ ಜಾಸ್ತಿ ಹಾಕೊಂಡ್ರು ಗಟ್ಟಿ ಆಗ್ಬಿಡತ್ತೆ. ಒಂದು ಅದಕ್ಕೆ ಬರೋವರೆಗೂ ಮಾತ್ರ ಹಾಕೋಬೇಕು. ಇವಾಗ ಇದು
ಒಂದು 60% ರೆಡಿ ಆಗಿದೆ. ಚೆನ್ನಾಗಿ ನಾದಿಸ್ಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ತೆಳ್ಳಗಾಗಿತ್ತು. ಇನ್ನೊಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡ್ವಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಹೇಗೆ ನೀವು ಮುದ್ದೆನ ತಿರುಗ್ತಿರೋ ಹಾಗೆ ತಿರುಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡ್ಲೇಬಾರ್ದು. ಕೈ ಬಿಟ್ರೆ ಗಂಟಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡ್ಕೊಬೇಡಿ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಾನ್ ಸ್ಟಾಪ್ ಆಗಿ ತಿರುಗಿಸ್ತಾನೆ ಇರಬೇಕು. ಅದು ಒಂದು ಅದಕ್ಕೆ ಬರೋವರೆಗೂ ಕೂಡ ತಿರುಗಿಸ್ತಾ ಇರಬೇಕು. ಇವಾಗ ಕೆಳಗಡೆ ಇಟ್ಕೊಂಡು ಹೇಗೆ ಮುದ್ದೆನ ನಾದ್ತಾರೋ ಹಾಗೆ ಇದನ್ನ ಇದ್ ಮಾಡ್ತಿದ್ದಾರೆ ಕೋಲಿಂದ. ನೋಡಿ ಮುದ್ದೆನ ಹೇಗೆ ಕಟ್ತಾರೋ ಹಂಗೆ. ಆದ್ರೆ ಅದು ತುಂಬಾ ಗಟ್ಟಿಯಾಗಿ ಕಟ್ತೀವಿ ಮುದ್ದೆನ. ಇಲ್ಲಿ ಒಂದು 80% ನೋಡಿ ಇಷ್ಟು ಅದಕ್ಕೆ ಬರ್ಬೇಕು. ಇವಾಗ ಬಂದ ನಂತರ ಇದಕ್ಕೆ ನಾವು ಎಳ್ಳನ್ನು ತಗೊಂಡಿದೀವಿ. ಹಾಗೆ ಸ್ವಲ್ಪ ಕೊಬ್ಬರಿನ ತಗೊಂಡಿದೀವಿ. ಕೆಲವೊಬ್ರು ಕೊಬ್ಬರಿನ ಯೂಸ್ ಮಾಡಲ್ಲ, ಬೇಕಾದ್ರೆ ನೀವು ಹಾಕೋಬಹುದು. ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಕೊಬ್ಬರಿ ಹಾಕೊಂಡು ಮಾಡ್ತಿದೀವಿ. ಸೊ ಎರಡನ್ನೂ ಹಾಕೋಣ. ಇದಕ್ಕಿಂತ ಮುಂಚೆ ನಾನು 2 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೆ. ಅದು ರೆಕಾರ್ಡ್ ಆಗಿದೆ ಅನ್ಕೊಂಡೆ, ಬಟ್ ರೆಕಾರ್ಡೇ ಆಗಿರ್ಲಿಲ್ಲ. ಸೊ ಹಾಕ್ಬಿಟ್ಟಿರೋ ರೀಸನ್ಗೆ ನಾನು ತಿರ್ಗಾ ತೋರಿಸ್ಲಿಲ್ಲ, ಹೇಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದನ್ನ ನಾನು ಒಂದು 3 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲೂ ಇಡ್ಬೋದು, ಈಚೆನೂ ಇಡ್ಬೋದು. ಮುಂದೆ 3 ಅವರ್. ಅದಾದ್ಮೇಲೆ ನಮ್ಮ ಅಜ್ಜಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಅದನ್ನ ರೌಂಡ್ ಶೇಪ್ ಅಲ್ಲಿ ಉಂಡೆನ ಕಟ್ಕೋತಿದ್ದಾರೆ. ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಇವಾಗ ಅಜ್ಜಿ ಹೇಗೆ ಕಜ್ಜಾಯಕ್ಕೆ ಬೇಕೋ ಹಾಗೆ ಆ ಶೇಪ್ನ ಕೊಡ್ತಿದ್ದಾರೆ. ಮೊದಲಿಗೆ ಫಸ್ಟ್ ನಾನು ಅನ್ಕೋತಿದ್ದೆ ಕಜ್ಜಾಯ ಬರುತ್ತಾ ಬರಲ್ವಾ ಅಂತ, ಯಾಕೆಂದ್ರೆ ತುಂಬಾ ಜನ ಇರಬಾರ್ದು ಮಾಡುವಾಗ. ನೋಡಿ ಕಜ್ಜಾಯಕ್ಕೆ ಬೆಂದಿದ್ಯಾ ಇಲ್ವಾ ಎಣ್ಣೆ ಅಂತ ಟೆಸ್ಟ್ ಮಾಡ್ತಿದ್ದಾರೆ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಜ್ಜಾಯ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಕಜ್ಜಾಯ ಶೇಪಿಗೆ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊತಾ ಇದೀವಿ. ಸೊ ಇವಾಗ ಇದನ್ನ ಬೇಯೋದಕ್ಕೆ ಹಾಕೋಣ. ನಿಧಾನಕ್ಕೆ ಹಾಕ್ಬೇಕು, ನೋಡ್ಕೊಂಡು ಹಾಕೊಳ್ಳಿ. ಸೊ ನಾವು ಮೊದಲಿಗೆ ಬೆಂದಿದ್ಯಾ ಇಲ್ವಾ ಅಂತ ಒಂದನ್ನ ಟ್ರೈ ಮಾಡಿದ್ವಿ, ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಸೊ ಕಂಟಿನ್ಯೂ ಮಾಡಿದ್ವಿ. ಇದು ಕಜ್ಜಾಯ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದಕ್ಕೆ ಇಲಿ ಎಲ್ಲ ತೆಗೆದು ಹಾಕ್ತೀವಿ ನಾವು. ಯಾಕೆ ಅಂದರೆ ಏನಾದರೂ ದೃಷ್ಟಿ ಆಗಿದ್ರೆ, ಇವಾಗ ಮಾಡೋರ್ ಕಣ್ಣೇ ದೃಷ್ಟಿ ಬಿದ್ದಿರುತ್ತೆ. ಸೊ ಅದಕ್ಕೆ ಅದ್ರ ದೃಷ್ಟಿ ಆದರೂ ಕೂಡ ಕಜ್ಜಾಯ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ. ಸೊ ಇನ್ನು ಕೆಲವೊಬ್ರು ಹೇಳ್ತಾರೆ ಕಜ್ಜಾಯ ಮಾಡುವಾಗ ಮುರಿದೋಗುತ್ತೆ, ಅದು ಪುಡಿ ಪುಡಿ ಆಗ್ಬಿಡತ್ತೆ ಹಾಕಿದ ತಕ್ಷಣ ಅಂತೆಲ್ಲ. ಅದು ಏನಕ್ಕೆ ಅಂದರೆ ಕರೆಕ್ಟಾಗಿಲ್ಲ ಅಂದರೆ ಆ ಥರ ಆಗುತ್ತೆ. ಸೊ ಆ ಥರ ಏನಾದರೂ ಆದಾಗ ನೀವು ಒಂದು ಅರ್ಧ ಬಾಳೆಹಣ್ಣ ತಗೊಳ್ಳಿ. ಅರ್ಧ ಬಾಳೆಹಣ್ಣು ತಗೊಂಡು ಆ ಹಿಟ್ಟಿಗೆ ಕಲಿಸ್ಕೊಂಡು ನೀವು ಕಜ್ಜಾಯ ಹಾಕಿದ್ರೆ ಕಜ್ಜಾಯ ಬರುತ್ತೆ ಚೆನ್ನಾಗಿ. ಸೊ ಕಜ್ಜಾಯ ಇವಾಗ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ನೋಡೋಣ ಬನ್ನಿ, ಕಜ್ಜಾಯ ಹಾಕೊಳ್ಳೋಣ. ಸೊ ನಾನಿಲ್ಲಿ ಒಂದು 2-3 ಮಾತ್ರ ನನಗೆ ಪರ್ಮಿಷನ್ ಇದ್ದಿದ್ದು ವಿಡಿಯೋ ಮಾಡೋದಕ್ಕೆ. ಸೊ ನಾನೇನಾದರೂ ಜಾಸ್ತಿ ವಿಡಿಯೋ ಮಾಡ್ತೀನಿ ಅಂದರೆ ಪರ್ಮಿಷನ್ ಕೊಡೋಕೆ ರೆಡಿ ಇಲ್ಲ, ಯಾಕಂದರೆ ಕಜ್ಜಾಯ ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಎಲ್ಲ 3 ಕಜ್ಜಾಯ ಮಾಡೋದಕ್ಕೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ 3 ಕಜ್ಜಾಯ ಹಾಕೋವರೆಗೂ ಮಾತ್ರ ತೋರಿಸ್ತೀನಿ. ಇನ್ನು ಮಿಕ್ಕಿ ಕಜ್ಜಾಯನ ನನ್ನನ್ನು ಕೂಡ ಅಡುಗೆ ಮನೆಗೆ ಬಿಟ್ಟಿಲ್ಲ, ಅವರೇ ಮಾಡಿದ್ದಾರೆ. ಸೊ ನೀವು ಅಷ್ಟೇ ಯಾರು ಒಬ್ರು ಇದ್ದು ಕಜ್ಜಾಯನ ಮಾಡಬೇಕು. ತುಂಬಾ ಜನ ಇದ್ರೆ ಅದು ಕಜ್ಜಾಯ ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದಾದ್ಮೇಲೆ ಇಷ್ಟು ಕಜ್ಜಾಯನ ಮಾಡಿದ್ದಾರೆ. ಸೊ ನೋಡಿ, ಇವತ್ತಿನ ರೆಸಿಪಿ ಬಿಸಿ ಬಿಸಿ ಕಜ್ಜಾಯ ನಮ್ಮ ಚಾನಲ್ನಲ್ಲಿ ರೆಡಿ ಆಗಿದೆ. ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.